ಇವತ್ತು 11 ಗಂಟೆಗೆ ನಮ್ಮ ನ್ಯಾಷನಲ್ ಹೈವೇ ಮೇಲೆ ಒಂದು ಘಟನೆ ನಡೆದಿದೆ. ಸಂಜೀವ್ ಕುಮಾರ್ ಅಂತ 48 ವರ್ಷದ ಒಬ್ಬರು ಬೈಕ್ ಮೇಲೆ ಹೋಗ್ತಿರುವಾಗ ಮಾಂಜಾ ವೈರು ಕುತ್ತಿಗೆಗೆ ಕಟ್ಟಾಗಿ ಅಲ್ಲೇ ಬಿದ್ದು ಸಾವನ್ನಪ್ಪಿದ್ದಾರೆ ಅನ್ನುವ ಒಂದು ಪ್ರಕರಣ ನಮ್ಮ ಗಮನಕ್ಕೆ ಬಂದಿದೆ. ಅವರು ಬೈಕ್ ಮೇಲೆ ಹೋಗ್ತಿರುವಾಗ ಆಗಲೇ ರೋಡ್ ಮೇಲೆ ಬಿದ್ದಿದ್ದ ಒಂದು ಮಾಂಜಾ ವೈರು ಅವರ ಕುತ್ತಿಗೆಗೆ ಸುತ್ತಿಕೊಂಡು ಅಲ್ಲೇ ಬಿದ್ದು ಕಟ್ಟಾಗಿ ಅಲ್ಲೇ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಯಿತು. ಈಗಾಗಲೇ ನಾವು 3 ದಿನದಿಂದ ಒಂದು ಡ್ರೈವ್ ಮಾಡ್ತಾ ಇದ್ದೇವೆ ನಮ್ಮ ಇಡೀ ಜಿಲ್ಲೆಯಲ್ಲಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಾಳಿಪಟವನ್ನು ಹಾರಿಸುವ ವಿಷಯದಲ್ಲಿ ಈ ಮಾಂಜಾ ದಾರವನ್ನು ಯೂಸ್ ಮಾಡುವುದು ನಿಷಿದ್ಧ ಮಾಡಲಾಗಿದೆ ಈಗಾಗಲೇ. ಆದರೂ ಸಹ ಕೆಲವು ಅಂಗಡಿಗಳು ಈ ದಾರವನ್ನು ಮಾರುತ್ತಿದ್ದು ನಮ್ಮ ಗಮನಕ್ಕೆ ಬಂದಿದೆ. 2-3 ಕಡೆ ನಾವು ಸೀಸ್ ಮಾಡಿದ್ದೆವು ಕೂಡ. ಮತ್ತೊಂದು ಸರಿ ಎಲ್ಲರಿಗೂ ನಾವು ಅಂಗಡಿಗಳಿಗೆ ಹೇಳುವುದೇನೆಂದರೆ, ಈ ನಿಷಿದ್ಧ ಮಾಂಜಾ ದಾರವನ್ನು ಮಾರಾಟ ಮಾಡಿದ್ದಲ್ಲಿ ಅಥವಾ ಉಪಯೋಗಿಸಿದ್ದಲ್ಲಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದಂತ ನಾನು ಹೇಳ್ತಾ ಇದ್ದೇನೆ. ಹೌದು. ಇವರು 48 ವರ್ಷ, ಇವರು ಲಾರಿ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅವರು ಒಂದು ಹಾಸ್ಟೆಲ್ಗೆ ಹೋಗಿ ಮಕ್ಕಳನ್ನು ಕರೆಕ್ಟ್ ಮಾಡ್ಕೊಂಡು ಬರಬೇಕಂತ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅದು ಇನ್ನು ಗಮನಕ್ಕೆ ಬಂದಿಲ್ಲ. ಅದು ವಿ ಹ್ಯಾವ್ ಟು